ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾರದ ಮೊದಲನೆಯ ದಿವಸ, ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನಕಾಂಡ 22ನೇ ಅಧ್ಯಾಯ 30ರಿಂದ. ವಿಮೋಚನಕಾಂಡ 22ನೇ ಅಧ್ಯಾಯ 30ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಮೋಚನಕಾಂಡ 22:30. ಅದೇ ಮೇರೆಗೆ ನಿಮ್ಮ ಕುರಿದನಗಳ ಚೊಚ್ಚಲು ಮರಿಗಳನ್ನು ನನಗೆ ಸಮರ್ಪಿಸಬೇಕು. 7 ದಿವಸ ಮರಿ ತಾಯಿ ಹತ್ತಿರ ಇರಲಿ. 8ನೇ ದಿನದಲ್ಲಿ ಅದನ್ನು ನನಗೆ ಸಮರ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಿನ್ನೆ ಮತ್ತೆ ಬಹಳ ದಿವಸದಿಂದ ನಾವು ತಿಳ್ಕೊಳ್ಳಿದ್ದೇವೆ. ಪ್ರತಿ ಒಂದು ವಸ್ತುವಲ್ಲಿ ಕೂಡ ಬೆಳೆಯಲ್ಲಿಯೂ ಚೊಚ್ಚಲದಲ್ಲಿಯೂ ಹಾಲು ಬಿಲ್ಲಾಗಲಿ ಯಾವುದೇ ಆಗಲಿ ಮನುಷ್ಯರಲ್ಲಿ ಹುಟ್ಟಿದಂಥ ಪ್ರತಿ ಗಂಡು ಮಕ್ಕಳನ್ನು ಕೂಡ ದೇವರಿಗೆ ಸಮರ್ಪಿಸಬೇಕು. ಹಾಗೆ ಈ ಪಶು ಅಂದರೆ ಈಗ ದನಗಳು, ಕುರಿಗಳು, ಆಡುಗಳು, ಇವೆಲ್ಲ ಅಂದರೆ ಮೇಕೆಗಳು, ಇವೆಲ್ಲ ಹಾಕುವ ಮರಿಗಳು 7 ದಿವಸ ತಾಯಿ ಹತ್ತಿರ ಇರಬೇಕು. 8ನೇ ದಿವಸ ಸಮರ್ಪಿಸಬೇಕು ಅಂತ ಇದರ ಅರ್ಥ. ಇದು ಸಬ್ಬತ್ ದಿನವನ್ನ ಸೂಚಿಸ್ತದೆ. ಅಂದರೆ 7 ದಿವಸ ತಾಯಿಯ ಹತ್ತಿರನೇ ಇರಬೇಕು. 8ನೇ ದಿವಸದಲ್ಲಿ ದೇವರಿಗೆ ಸಮರ್ಪಣೆ ಅಂದರೆ ಅದು ಪರಲೋಕವನ್ನ ಸೂಚಿಸ್ತದೆ. 8ನೇ ದಿನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7 ದಿವಸ ಅಂದರೆ 6 ವಾರದಲ್ಲಿ 6 ದಿವಸ ದುಡಿಯಿರಿ, 7ನೇ ದಿವಸ ವಿಶ್ರಾಂತಿ. ಅಲ್ಲಿವರೆಗೆ ತಾಯಿ ಹತ್ತಿರ ಇರಲಿ. 8ನೆಯ ದಿವಸ ದೇವರು ವಾರದ 8ನೇ ದಿವಸ ಅಂದರೆ ಆಮೇಲೆ ಪ್ರತಿ ಭಾನುವಾರ ಬರುತ್ತದೆ. ಅಲ್ಲಿಂದ ಅದು ಸಬ್ಬತ್ ಪರಲೋಕವನ್ನ ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 31ನೇ ವಚನ. ನೀವು ನನಗೆ ಪರಿಶುದ್ಧ ಜನರಾಗಿರಬೇಕು. ಆದುದರಿಂದ ಕಾಡು ಮೃಗ ಕೊಂದದ್ದನ್ನು ತಿನ್ನಬಾರದು, ಅದನ್ನು ನಾಯಿಗಳಿಗೆ ಬಿಡಬೇಕು. ಇವತ್ತು ದೇವರಿಂದ ಆಯ್ಕೆ ಉಂಡವರು, ದೇವರನ್ನು ಅರಿತುಕೊಂಡವರು, ದೇವರಿಂದ ದೀಕ್ಷಾ ಸ್ಥಾನ ಪಡೆದವರು ಖಂಡಿತವಾಗಿ ಒಂದೊಂದು ಕಡೆ ಇವತ್ತು ಬೇಟೆಯಾಡಿ ಕಾಡು ಪ್ರಾಣಿಗಳ ಮಾಂಸಗಳನ್ನು ತಿಂತಾರೆ, ಅಥವಾ ಕಾಡು ಮೃಗ ಕೊಂದು ಬಿಟ್ಟಿದ್ದನ್ನು ತಿಂತಾರೆ. ಅಂಥದನ್ನ ಯಾವುದನ್ನು ತಿನ್ನಕ್ಕೆ ಹೋಗಬಾರದು. ಇದನ್ನು ಆದಿಕಾಂಡ 9ನೇ ಅಧ್ಯಾಯದಿಂದಲೇ ಕೂಡ ನಾವು ಇದನ್ನು ಓದಿಕೊಂಡಿದ್ದೇವೆ. ದನ, ಮೇಕೆ, ಕುರಿ, ಜಿಂಕೆ, ಕೋಳಿ, ಇವುಗಳನ್ನೆಲ್ಲ ತಿನ್ನುವಂಥ ವಸ್ತುಗಳು ಯಾವುವು ಅಂತ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದೆಯೂ ಕೂಡ ತಿಳಿದುಕೊಳ್ಳಬಹುದು. ಹಾಗಿರುವಾಗ ಅದನ್ನು ಕುತ್ತಿಗೆ ಕೊಯ್ದು ಭೂಮಿಗೆ ಹಾಕಿ ರಕ್ತವು ಸಂಪೂರ್ಣ ಭೂಮಿಗೆ ಹೋದ ಮೇಲೆ ಮಾತ್ರ ತಿನ್ನಬೇಕು. ರಕ್ತ ಸಮೇತ ತಿನ್ನಬಾರದು. ಹಾಗೆ ಇವತ್ತು ಈ ಕಾಡು ಮೃಗಗಳನ್ನು ಕೂಡ ಪ್ರಾಣಿಗಳು ಅಥವಾ ಯಾರೇ ಬೇರೆ ಕೊಂದು ಹಾಕಿದ್ರು ಕೂಡ ಅದನ್ನು ತಿನ್ನಬಾರದು. ನಾವೇ ಕೊಯ್ಕೊಂಡು ತಿನ್ನಬೇಕು. ಇದು ದೇವರಿಂದ ಆಯ್ಕೆಗೊಂಡವರಿಗೆ, ದೇವರ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡೆದುಕೊಂಡವರಿಗೆ, ಮತ್ತು ದೇವರು ಮುಖ್ಯವಾಗಿ ದೇವರು ಯಾರನ್ನ ಆದುಕೊಂಡಿದ್ದಾರೋ ಅವರಿಗೆ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳು. ತಪ್ಪಿ ಹೋದರೆ ಇದಕ್ಕುವಂಥವರ ಮೇಲೆ ದೇವರಿಗೆ ಬಹಳ ಬೇಸರವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ವಿಮೋಚನಕಾಂಡ 22ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 23ನೇ ಅಧ್ಯಾಯಕ್ಕೆ ಹೋಗೋಣ. 23 1ರಿಂದ 3. ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು. ದುಷ್ಟರ ಸಹಾಯಕ್ಕಾಗಿ ನ್ಯಾಯವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು. ಈಗ ಒಬ್ಬೊಬ್ಬರು ಯಾವುದೇ ಆಧಾರವಿಲ್ಲದೆ ಸುಮ್ಮನೆ ಅಲ್ಲಿ ಹಾಗಾಯ್ತು, ಇಲ್ಲಿ ಹಾಗಾಯ್ತು, ಅವನು ಹಾಗೆ ಮಾಡ್ದ, ಇವಳು ಹೀಗೆ ಮಾಡಿದ್ರು, ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಅದು ಹಾಗಾಯ್ತು, ಹೀಗಾಯ್ತು, ಆಧಾರ ಇಲ್ಲ, ಯಾವುದೂ ಇಲ್ಲ ಅಂಥದನ್ನ ಮಾತಾಡಲೇಬಾರದು, ಹಬ್ಬಿಸಲೇಬಾರದು. ಸರಿಯಾಗಿ ಗೊತ್ತಿದ್ದರೆ, ಸಾಕ್ಷಿ ಇದ್ದರೆ ಮಾತ್ರ ಅದನ್ನ ಹೇಳಬೇಕು, ಮಾತಾಡಬೇಕು. ದುಷ್ಟರ ಸಹಾಯಕ್ಕಾಗಿ ನ್ಯಾಯವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು. ಇವತ್ತೊಬ್ಬ ದುಷ್ಟನು, ಕೆಟ್ಟವರು ಇರ್ತಾರೆ. ಅವರು ತಪ್ಪು ಮಾಡಿದ್ರು ಕೂಡ ಅವರು ಮಾಡಿದ್ದು ಸರಿ, ಅವರು ಮಾಡಿದ್ದು ಏನು ತಪ್ಪಿಲ್ಲ ಅಂತ ನಾನಾ ಥರದಲ್ಲಿ ಸುಳ್ಳು ಹೇಳಿ ದುಷ್ಟರ ಸಹಾಯಕ್ಕೆ ನಿಲ್ತಾರೆ. ಯಾಗಳು ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡೋರು, ದೇವರ ವಿಚಾರದಲ್ಲಿ ಕೂಡ ಸುಳ್ಳು ಹೇಳೋರು, ಇಂಥದನ್ನೆಲ್ಲ ತಿಳ್ಕೊಳ್ಳೋರ ಸಹಾಯಕ್ಕೆ ಯಾಗಳು ನಿಲ್ಲಬಾರದು. ಮನೆ ಗಂಡ ಹೆಂಡತಿ ಕುಟುಂಬ ಸಂಸಾರ ನೆರೆಯವರ ವಿಚಾರದಲ್ಲಿ ಕೂಡ ಒಬ್ಬ
ಒಬ್ಬೊಬ್ಬರು ಸುಳ್ಳು ಹೇಳಿದ್ರು, ತಪ್ಪು ಮಾಡಿದ್ರು, ಅವರ ಪರವಾಗಿ ಮಾತನಾಡಿ ನ್ಯಾಯವಿದ್ದವರ ಪರವಾಗಿ ಅವರನ್ನು ಅಪರಾಧಿಗಳನ್ನಾಗಿ ಮಾಡುತ್ತಾರೆ. ಇದು ಮಹಾ ದೊಡ್ಡ ಅಪರಾಧ. ಆದ್ದರಿಂದ ಈ ಸುಳ್ಳಿಂದಾಗಿ ಏನಾಗ್ಬೋದು, ಜಗಳ, ಜಂಟಿ, ಕೊಲೆ ಕೇಸುಗಳು ನಾನಾ ಥರದಲ್ಲಿ ಅದು ಒಂದು ಕೊಲೆಗೂ ಸಮಾನವಾಗಿದೆ. ಆದ ಕಾರಣ ದುಷ್ಟರ ಸಹಾಯಕ್ಕೆ ಯಾವಾಗಲೂ ನಿಲ್ಲಬಾರದು. ಒಂದು. ಎರಡನೇದಾಗಿ ದುಷ್ಟರಿಗೆ ಸಹಾಯಕ್ಕಾಗಿ ಯಾವ ರೀತಿ ನಿಂತರೆ ದುಷ್ಟರು ಮತ್ತು ಅದನ್ನೇ ಮಾಡ್ತಾ ಹೋಗ್ತಾರೆ. ಇವತ್ತು ಉದಾಹರಣೆಗೆ ನಮ್ಮ ರಾಷ್ಟ್ರದ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಯಾವುದೇ ಕಾರಣಕ್ಕೂ ನೋಡಿ ಅನೇಕರು ದುಷ್ಟ ರಾಜಕಾರಣಿಗಳ ಸಹಾಯಕ್ಕೆ ನಿಲ್ತಾರೆ ಮತ್ತು ರಾಜ್ಯವನ್ನ ಕೆಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅದುವೇ ನಡೀತಾ ಇದೆ. ಇದುವೇ ದೊಡ್ಡ ತಪ್ಪಾಗಿದೆ. ಯಾವುದೇ ಕಾರಣಕ್ಕೂ ದುಷ್ಟರ ಸಹಾಯಕ್ಕೆ ನಿಲ್ಲಲೇಬಾರದು. ಆದರೆ ಶಕ್ತಿ ಇದ್ದಾನೆ ಅದನ್ನು ಎದುರಿಸಬೇಕು. ಇಲ್ಲದ ಹೋದರೆ ಸುಮ್ಮನೆ ಅವರವರ ಪಾಡಿಗೆ ಸತ್ಯದಲ್ಲಿ ನಡೀತಾ ಇರಬೇಕು. ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 23:2 ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ, ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು. ನೋಡಿ, ದುಷ್ಕಾರ್ಯವನ್ನು ಬಹಳ ಮಂದಿ, ಯಾಕೆಂದ್ರೆ ಅಲ್ಲಿ ಕುಡಿಯಲು ತಿನ್ನಲು ಮಜಾ ಮಾಡಲು ಸಿಗ್ತದೆ. ಆದ್ರೆ ಸತ್ಯದಲ್ಲಿ ಹೋದ್ರೆ ಇಲ್ಲಿ ಜೀವಿಸುವುದಕ್ಕೊಂದು ನಿಯಮ ಇದೆ. ಅದು ಬಹಳ ದೇವರ ಬಳಿಗೆ ಒಯ್ಯುವಂಥದ್ದು. ಮತ್ತಾಯ 7:13 ಕೂಡ ನೋಡುವಾಗ, ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗಿರಿ, ಅದು ನಿತ್ಯ ಜೀವಕ್ಕೆ ಹೋಗುತ್ತದೆ. ಅಗಲವಾದ ದಾರಿ ನಾಶನಕ್ಕೆ ಹೋಗುತ್ತದೆ. ಅಗಲವಾದ ದಾರಿ ಅಂದ್ರೆ ಯಾವುದು? ಈ ಪ್ರಾಪಂಚಿಕ ವಿಷಯ. ನಾನಾ ರೀತಿಯಲ್ಲಿ ಕುಡಿಬಹುದು, ತಿನ್ಬಹುದು, ಮಜಾ ಮಾಡಬಹುದು. ಆದ್ರೆ ಒಂದಲ್ಲ ಒಂದು ದಿವಸಕ್ಕೆ ಅದರಲ್ಲಿ ಸರ್ವ ನಾಶ, ಅವರ ಮಕ್ಕಳು ಕೂಡ ನಾಶ. ಇಕ್ಕಟ್ಟಾದ ಬಾಗಿಲಂದ್ರೆ ದೇವರ ವಚನಗಳಿಗೆ ವಿಧೇಯರಾಗಿ ಜೀವಿಸುವಂತದ್ದು. ಅದು ದೇವರ ಬಳಿಗೆ ಸೇರ್ತದೆ. ದೇವರಿಂದ ಆಶೀರ್ವಾದ ಹೊಂದುತ್ತಾರೆ. ಅವರ ಮಕ್ಕಳು ಕೂಡ ಒಳ್ಳೆಯವರಾಗ್ತಾರೆ. ಆದ್ರಿಂದ ಅಂತವರ ಜೊತೆಯಲ್ಲಿ ಖಂಡಿತವಾಗಿಯೂ ಸೇರಬಾರದು, ದೂರ ಇರಬೇಕು. ಬಹುಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು. ಅನೇಕರು ಹೇಳ್ತಾರೆ, ನೋಡಪ್ಪ, ನೀನು ಅವರ ಪರವಾಗಿ ನಿಲ್ಲಬೇಕು, ಇವರ ಪರವಾಗಿ ನಿಲ್ಲಬೇಕು, ಅವರ ದೊಡ್ಡವರು, ಐಶ್ವರ್ಯವಂತರು, ಅಂತವರು ಇಂಥವರು ಅಂತ ಹೇಳ್ತಾರೆ. ಏನೇ ಆದರೂ ಕೋರ್ಟಲ್ಲಿ ಆಗಲಿ, ಊರಲ್ಲಿ ಆಗಲಿ, ಇತರೊತ್ತಿಗೆ ಮಾತಾಡುವಾಗಲಿ ನ್ಯಾಯವನ್ನೇ ಮಾತನಾಡಬೇಕು. ಸುಳ್ಳು ಖಂಡಿತವಾಗಿ ಹೇಳಬಾರದು. ಮತ್ತಾಯ 12ನೇ ಅಧ್ಯಾಯದಲ್ಲಿ ನುಡಿಯುವ ಪ್ರತಿಯೊಂದು ಮಾತಿಗೂ ತೀರ್ಪು ಇದೆ. ಹೋಗುವುದು ಬರುವುದು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ದೇವರು ನೋಡೋರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ದೇವರು ಕಾಲನ್ನು ಕೂಡ ನೋಡ್ತಾರೆ. ವಿಮೋಚನಾ ಕಾಂಡದಲ್ಲಿ ನೋಡುವಾಗ ಮೋಶೆಯನ್ನು ದೇವರು ಉರಿಯುವ ಪೊದೆಯೊಳಗಿಂದ ಕರೀತಾ ಇರುವಾಗ ಮೋಶೆ ಇದ್ದೇನೆ ಅಂತ ಹೇಳುವಾಗ ನಿನ್ನ ಕಾಲಿನ ಕೆಳಗಳನ್ನ ದೂರ ಇಡುವಂತ ನೋಡಿ, ಮೋಶೆ ಕಾಲನ್ನು ಕೂಡ ನೋಡಿದ್ದಾರೆ. ಕೀರ್ತನೆಗಾರನಾದ ದಾವೀದರು ಹೇಳಿದ್ದಾರೆ, ದೇವರು ಪ್ರತಿಯೊಬ್ಬರ ಹೆಜ್ಜೆಯನ್ನು ಕೂಡ ಪರಿಶೋಧಿಸುವವರಾಗಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ಪರಲೋಕದಲ್ಲಿ ಅಂದರೆ ಆಕಾಶದ ಮೇಲೆ ನೀರಿನಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಇಲ್ಲಿಂದ ಪವಿತ್ರಾತ್ಮರು ಕೂಡ ವರದಿ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು. ಅದಲ್ಲದೆ ಬಡವನನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು. ಒಬ್ಬನು ಬಡವನಿದ್ರೆ ಅಷ್ಟೇ, ಸರಿಯಾಗಿ ಮಾತನಾಡಿದ್ರೆ, ಸರಿಯಾದ ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಇನ್ನು ಇತರ ಸ್ವಲ್ಪ ಐಶ್ವರ್ಯವಂತರು ರಾಜಕಾರಣಿಗಳು ತಪ್ಪು ಮಾಡಿದವನ ಕಡೆಗೆ ಬಹಳ ಜನ, ಬಡವನ ಕಡೆಗೆ ಯಾರು ಇಲ್ಲ. ಮತ್ತೆ ಎಲ್ಲರೂ ಸೇರ್ಕೊಂಡು ಈ ಸತ್ಯ ಹೇಳಿದವರಿಗೆ, ಬಡವರಿಗೆ ಏನಾಗ್ತಾರೆ, ಅವ್ರ ಮೇಲೆ ತಿರುಗಿ ಬೀಳ್ತಾರೆ, ಅವ್ರನ್ನು ನಾಶ ಮಾಡಲು ಕೂಡ ನೋಡ್ತಾರೆ. ಇಂಥ ದುಷ್ಟರಿಗೂ ಕೂಡ ದೇವರು ಸರಿಯಾದ ತೀರ್ಪನ್ನ ಕೊಡುವವರೇ ಆಗಿದ್ದಾರೆ. ಅದಕ್ಕೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಒಂದು ಹೇಳ್ತಾರೆ, ನೀವು ಶಾಂತಿ ಸಮಾಧಾನದಲ್ಲಿ ಇರಿ, ಈ ಲೋಕದಲ್ಲಿ ದುಷ್ಟರು ಜಾಸ್ತಿ ಇದ್ದಾರೆ, ದುಷ್ಟರಿಗೆ ಕಾಲವೇ ತಕ್ಕಾದ ಉತ್ತರವನ್ನ ಕೊಡುತ್ತಾರೆ, ನೀವು ಶಾಂತಿಯಲ್ಲಿ ಇರಿ. ಅನೇಕರು ಎಷ್ಟೇ ಮುಚ್ಚಿ ಹಾಕಿದ್ರು, ಏನೇ ಮಾಡಿದ್ರು, ಸಮಯ ಬರುವಾಗ ಕಾಲವೇ ತಿರುಗಿ ಬಿದ್ದಾಗ ಖಂಡಿತವಾಗಿ ಅಂತರನ್ನು ರಕ್ಷಿಸಲಿಕ್ಕೆ ಯಾರು ಸಾಧ್ಯವಿಲ್ಲ. ನ್ಯಾಯದ ಪರವಾಗಿ ದೇವರು ಹೋರಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 4ನೇ ವಚನ 23:4 ನಿನ್ನ ವೈರ್ಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕಿದರೆ ಅದನ್ನು ಅವನ ಬಳಿಗೆ ಹೊಡಕೊಂಡು ಹೋಗಿ ಒಪ್ಪಿಸಬೇಕು. ಈಗ ಒಬ್ಬರದು ಎತ್ತು, ಕತ್ತೆ, ಕುರಿ, ದನ ಏನೇ ಆಗಲಿ ತಪ್ಪಿಸಿಕೊಂಡು ಹೋದಾಗ ಸಿಕ್ಕಿದ್ರು ಕೂಡ ಅದನ್ನ ಇಂಥವ್ರು ಅಂತ ಗೊತ್ತಾದ ಪಕ್ಷದಲ್ಲಿ ಅವರಿಗೆ ತಗೊಂಡೋಗಿ ಕೊಡಬೇಕು. ಇದು ದೇವರ ದೃಷ್ಟಿಯಲ್ಲಿ ಬಹಳ ಒಳ್ಳೆಯದಾಗಿದೆ. ಒಂದು ವೇಳೆ ಗೊತ್ತಾಗದಿದ್ರೆ ಹಾಗೆಯೇ ಕಟ್ಟಿ ಹಾಕೊಂಡು ತನ್ನ ಪ್ರಾಣಿಗಳನ್ನು ಸಾಕಿದ ಹಾಗೆ ಅದನ್ನು ಕೂಡ ಸಾಕ್ತಾ ಇರಬೇಕು. ಒಂದು ವೇಳೆ ಇಂಥವ್ರು ಹುಡುಕಿಕೊಂಡು ಬಂದಾಗ ಗೊತ್ತಾದಾಗ ನನ್ನದು ಅಂತ ಹೇಳಿದ್ರೆ ಅವರಿಗೆ ಬಿಟ್ಟು ಕೊಡಬೇಕು. ಇದು ದೇವರಿಗೆ ಬಹಳ ಪ್ರೀತಿ. ಅದನ್ನು ಒಬ್ಬೊಬ್ರು ಏನ್ ಮಾಡ್ತಾರೆ, ಸಿಕ್ಕಿದಾಯ್ತಲ್ಲಪ್ಪ ಅಂತೇಳಿ ಇನ್ನೊಬ್ಬರಿಗೆ ಬಹಳ ದೂರಕ್ಕೆ ಇವತ್ತು ಮಾರಿ ಬಿಡ್ತಾರೆ, ಅಥವಾ ಕೊಯ್ದು ಮಾಂಸ ಮಾಡಿ ತಿಂತು ಬಿಡ್ತಾರೆ.
ಮಾಡ್ತಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ನಿನ್ನ ಹಗೆಯವನ ಕತ್ತೆ ಹೊರೆಯ ಕೆಳಗೆ ಬಿದ್ದಿರುವುದನ್ನು ಕಂಡರೆ ಅದನ್ನು ಎಬ್ಬಿಸುವುದಕ್ಕೆ ಮನಸ್ಸಿಲ್ಲದೆ ಹೋದಾಗಿ ಅವನಿಗೆ ಸಹಾಯ ಮಾಡಿ ಎಬ್ಬಿಸಲೇಬೇಕು. ಈ ಒಂದು ಕತ್ತೆಗಳು, ದನಗಳು ಏನಾದರೂ ಒಂದು ಕಡೆ ಗುಳಿಗೆ ಅಲ್ಲಿ ಇಲ್ಲಿ ಬಿದ್ದು ಹೋಗಿರ್ತದೆ. ಆಗ ಮನೆ ಅವರಿಗೆ ಒಬ್ಬರಿಗೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ಏನ್ ಮಾಡ್ಬೇಕು? ಎಬ್ಬಿಸಕ್ಕೆ ನಾವು ಸಹಾಯ ಮಾಡಬೇಕು. ಕಣ್ಣಲ್ಲಿ ಕಂಡ್ರೆ ಹೋಗಿ ಅವರಿಗೆ ತಿಳಿಸ್ಬೇಕು, ಅವರನ್ನ ಕರ್ಕೊಂಡು ಬರಬೇಕು, ಎಬ್ಬಿಸ್ಲಿಕ್ಕೆ ಅವರಿಗೂ ಕೂಡ ಸಹಾಯ ಮಾಡಬೇಕು. ಆಗ ಇನ್ನೊಂದು ದಿವಸ ನಮಗೆ ಕಷ್ಟ ಬಂದಾಗ ಅವರೇ ಅಥವಾ ಇನ್ನೊಬ್ಬರ ಕೈಯಲ್ಲಿ ದೇವರು ಸಹಾಯವನ್ನ ಮಾಡಿಸುವವರಾಗಿದ್ದರೆ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗದದ್ದು. ಕಂಡಾಗೆ ನಾವು ಸುಮ್ಮನೆ ಹೋಗಬಾರದು. ಎಬ್ಬಿಸಿದ್ರೆ ಅದು ದೇವರಿಗೆ ಬಹಳ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾಣಿಗಳ ಮೇಲೆ ಕೂಡ ನಮಗೆ ಪ್ರೀತಿ, ಕರುಣೆ, ದಯೆ ಇರಬೇಕು. ಅದು ದೇವರಿಗೂ ಕೂಡ ಬಹಳ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ 23:6, ನಿಮ್ಮಲ್ಲಿರುವ ಬಡವರು ವ್ಯಾಜ್ಯ ಮಾಡಿದಾಗ ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು. ನೋಡಿ, ಏನೇ ಇದ್ರೂ ಬಡವರು ಮಾತನಾಡೋದು, ವ್ಯಾಜ್ಯ ಮಾಡಿದಾಗ ಅದು ಸರಿ ಅಂತಕ್ಕಂತೆ ಅವರ ಪರವಾಗಿಯೇ ನ್ಯಾಯ ಕೊಡಬೇಕು ಹೊರತು ಬಾಕಿ ರಾಜಕಾರಣಿಗಳು, ದೊಡ್ಡ ಮನುಷ್ಯರು, ರೌಡಿಗಳು, ಹಣವಂತರು ಅಂತ ಖಂಡಿತವಾಗಿ ಅವರ ತಪ್ಪಿದ್ರೆ ಅವರ ಕಡೆಗೆ ಮಾತಾಡೋದು, ಬಡವನನ್ನು ಹೀಯಾಳಿಸಬಾರದು. ಬಡವರ ಪರವಾಗಿದೆ ಎಲ್ಲ ಪ್ರತಿಯೊಂದನ್ನ ದೇವರು ಆಳಿಸಿ ತೀರ್ಪು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ನಿರಪರಾಧಿಯಾಗಿಯೂ ಸನ್ಮಾರ್ಗವಾಗಿಯೂ ಇರುವ ಮನುಷ್ಯನಿಗೆ ಮರಣದಂಡನೆಯನ್ನು ವಿಧಿಸಲೇಬಾರದು. ಅಂಥ ಮನುಷ್ಯ ದುಷ್ಟತ್ವವನ್ನು ಮಾಡಿದವನಿಗೆ ನಾನು ಶಿಕ್ಷೆಯನ್ನು ವಿಧಿಸದೆ ಬಿಡುವುದಿಲ್ಲ. ಇವತ್ತು ನಿರಪರಾಧಿ ಆದರೂ ನಾನು ಹೊಡಿಲೇಬೇಕು, ಕೊಡಿಲೇಬೇಕು, ಅವನ ಕೊಳ್ಳಲೇಬೇಕು ಅಂತ ಹೇಳಿ, ಯಾಕಂದ್ರೆ ಬಡವನು ನ್ಯಾಯ ಮಾತನಾಡಿದಾಗ ಐಶ್ವರ್ಯವಂತರ ಪರವಾಗಿ ಜನ ನಿಂತು ಅಥವಾ ರೌಡಿಗಳ ಪರವಾಗಿ ಜನ ನಿಂತು ಬಡವನ ಏನ್ ಮಾಡ್ತಾರೆ? ಹೊಡೆದು ಬಡದು ಕೊಲ್ಲುತ್ತಾರೆ. ಕೋರ್ಟಲ್ಲಿ ಸಾಕ್ಷಿ ಹೇಳಿ ನ್ಯಾಯದಂಡನೆ ಕೂಡ ಮಾಡಲು ಪ್ರಯತ್ನ ಮಾಡ್ತಾರೆ. ಆದರೆ ಈ ಲೋಕದ ಕೋರ್ಟಲ್ಲಿ ಒಂದು ವೇಳೆ ನ್ಯಾಯ ಮಾತಾಡಿದಂತ, ನ್ಯಾಯಕ್ಕಾಗಿ ಹೋರಾಡಿದಂತ ಬಡವನಿಗೆ ತೊಂದರೆ ಆಗಬಹುದು. ಆದರೆ ಆ ತೊಂದರೆ ಕೊಟ್ಟವರಿಗೆ ಬಹಳ ಶಿಕ್ಷೆಯನ್ನು ಕೊಡುವರು ದೇವರಾಗಿದ್ದಾರೆ. ಅದೇ ಮಾತು ಹೇಳಿದ್ದು, ಅಂಥವ್ರನ್ನು ಶಿಕ್ಷಿಸದೆ ನಾನು ಬಿಡುವುದಿಲ್ಲ. ಇದು ಊರೊಳಗೆ ನೆರೆಕರೆಗಳಲ್ಲಿ ಊರಿನ ಪಂಚಾಯತಿಗಾರರು ಆಗಿರ್ಬೋದು, ಪಂಚಾಯತಿಯವರಾಗಿರ್ಬೋದು, ಕೋರ್ಟ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಬಡವನು ಯಾಜ್ಯ ಮಾಡಿದಾಗ ಅವನಿಗೆ ಅಪರಾಧ ಮಾಡಿದರೆ ಶಿಕ್ಷೆ ಕೊಟ್ಟರೆ ಅಂಥವರ ಪರವಾಗಿ ದೇವರೇ ನಿಲ್ತಾನೆ. ಶಿಕ್ಷೆ ವಿಧಿಸಿದವರಿಗೆ ನಾನು ಶಿಕ್ಷೆಯನ್ನು ವಿಧಿಸದೆ ಬಿಡುವುದಿಲ್ಲ. ಇದು ಬಹಳ ಎಚ್ಚರ. 8, ಲಂಚವನ್ನು ತೆಗೆದುಕೊಳ್ಳಬಾರದು. ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಯಾದವನ ನ್ಯಾಯವನ್ನ ಕೆಡಿಸುತ್ತದೆ. ಇವತ್ತು ಅನೇಕ ಅಧಿಕಾರಿಗಳು ಏನ್ ಮಾಡ್ತಾರೆ? ಇವತ್ತು ಎಷ್ಟೋ ಜನ ಇನ್ನೊಬ್ಬರ ಆಸ್ತಿಯನ್ನು ಇನ್ನೊಬ್ಬರ ಹೆಸರು ಮಾಡ್ಲಿಕ್ಕೋಸ್ಕರ ಸಾವಿರ ಲಕ್ಷ ಲಂಚ ತಗೊಳ್ತಾರೆ. ಆ ಆಸ್ತಿಯನ್ನ ಅವರ ಹೆಸರಿಗೆ ಮಾಡಿಕೊಡ್ತಾರೆ. ಇವರಿಗೆ ಏನು ಇಲ್ಲದೆ ಮಾಡ್ತಾರೆ. ಹಾಗಾದ್ರೆ ಇವರ ಕಣ್ಣೀರು, ದುಃಖ, ದುಗುಡ ಇವರು ಏನ್ ಮಾಡ್ಬೇಕು? ಅದಕ್ಕೂ ಅಂತ ಲಂಚಕೋರ ಅಧಿಕಾರಿಗಳಿಗೂ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಕಡೆಗೆ ನಾವು ಇದನ್ನ ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ. ದೊಡ್ಡ ದೊಡ್ಡ ಕಾಯಿಲೆ, ಗಂಡನಿಗೂ ಹೆಂಡತಿಗೂ ಮಕ್ಕಳಿಗೂ ನಾನಾ ತರ ಕಡೆಗೆ ಅದನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾರೆ? ಹೋಗಿ ಆಸ್ಪತ್ರೆಗೆ ಹಾಕುವುದಾಗಿದೆ. ಲಕ್ಷ. ಹಾಗೆ ಯಾವುದೇ ಕಾರಣಕ್ಕೂ ಲಂಚ ತೆಗೆದು ಅಪರಾಧನ ಮಾಡಬಹುದು. ನ್ಯಾಯವನ್ನು ಕೂಡ ಕೆಡಿಸಬಾರದು. ಇವತ್ತು ಇದು ನ್ಯಾಯಾಲಯದಿಂದ ಹಿಡಿದು ಕೆಳ ಮಟ್ಟದವರೆಗೂ ಬಹಳ ದೊಡ್ಡ ಅಧಿಕಾರಿವರೆಗೂ ಲಂಚವೇ ನಡೀತಿದೆ. ರಾಜಕಾರಣಿಗಳಂತೂ ಹೇಳುವುದೇ ಬೇಡ. ಪ್ರತಿಯೊಬ್ಬರಿಗೂ ಶಿಕ್ಷೆ ಇದೆ. ಸ್ವಲ್ಪ ಸಮಯ ಬೇಗ ಬರಬಹುದು ಅಥವಾ ತಡವಾಗಿ ಬರಬಹುದು. ನನ್ನ ಸಹೋದರ ಸಹೋದರಿ ಎಂತೆಂಥವರು ಜೈಲಲ್ಲಿ ಕುಳಿತು ಬಂದಿದ್ದಾರೆ. ಕಾಲ ಕೆಳಗೆ ಕೈ ಮುದುರಿಕೊಂಡು ಕೂತವರು ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಇನ್ನು ಮುಂದೆಗೂ ದೇವರು ಖಂಡಿತವಾಗಿ ಬಿಡುವುದಿಲ್ಲ. ಅನೇಕರು ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಊರೊಳಗೆ ಸಣ್ಣ ರಾಜಕಾರಣಿಯರು ಲಂಚ ತೆಗೆದುಕೊಂಡು ಸರ್ಕಾರವನ್ನು ಕೂಡ ಇವತ್ತು ದುಡ್ಡಿಗಾಗಿ ನಾನಾ ರೀತಿಯಲ್ಲಿ ಕಳ್ಳತನ ಬಿಲ್ಲು ಮಾಡಿಕೊಂಡು ದುಡ್ಡು ತಿನ್ನೋರಾಗಿದ್ದಾರೆ. ಪಂಚಾಯತಿ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಇಂಥವರಿಗೂ ಕೂಡ ಬಹಳ ಶಿಕ್ಷೆ ಇದೆ. ಒಂದಲ್ಲ ಒಂದು ರೂಪದಲ್ಲಿ ದೇವರ ಕೋಪ ಅವರ ಮೇಲೆ ಎರಗದೆ ಬಿಡುವುದಿಲ್ಲ. ಉದಾಹರಣೆಗೆ, ಒಂದು ಮನೆ ಇದ್ರೆ ಗಂಡನ ಹೆಸರಲ್ಲಿಂದು ಮನೆ, ಹೆಂಡತಿ ಹೆಸರಲ್ಲಿ ಮನೆ, ತಾಯಿ ಹೆಸರಲ್ಲಿಂದು ಮನೆ, ಮಗನ ಹೆಸರಲ್ಲಿಂದು ಮನೆ, ಮಗಳ ಹೆಸರಲ್ಲಿಂದು ಮನೆ, ಅಥವಾ ಮನೆ ಕಟ್ಟದೆ ಬೇರೆಯವರ ಮನೆಯ ಪಟವನ್ನು ತೆಗೆಸೋದಕ್ಕೆ ದುಡ್ಡು ತಗೊಳ್ಳುವುದು. ಇವತ್ತು ವೃದ್ಧಾಪ್ಯ ವೇತನದಲ್ಲಿ 61ನೇ ವರ್ಷಕ್ಕೆ ಕಾಲಿಡದಿದ್ದರೂ ಕೂಡ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಆಧಾರ್ ಕಾರ್ಡ್ ಚೇಂಜ್ ಮಾಡುವಂಥದ್ದು, ವಯಸ್ಸು ಜಾಸ್ತಿ ಬರ್ಸುವಂಥದ್ದು, ನಾನಾ ರೀತಿಯಲ್ಲಿ ಮಾಡ್ತಾರೆ. ಹಣಕ್ಕಾಗಿ ಕೋಟಿ ಸರ್ಕಾರದ ಹಣವನ್ನ ಲಂಚ ಹೊಡೆದವರಾಗಿದ್ದಾರೆ. 1 ರೂಪಾಯಿಯಿಂದ ಎಷ್ಟು ಕೋಟಿವರೆಗೆ ಲಂಚ ಹೊಡೆದವರಿಗೂ
ಸರ್ಕಾರಕ್ಕೆ ಅನ್ಯಾಯ ಮಾಡಿದವರನ್ನು ಕೂಡ ದೇವರು ಶಿಕ್ಷಿಸದೆ ಬಿಡುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ. ಆದ್ರಿಂದ ನಾವು ಏನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರ ಅಧಿಕಾರಿಗಳು ಇದ್ದಲ್ಲಿ ಅಥವಾ ಸರ್ಕಾರಕ್ಕೂ ನಾವು ಅಪವಾದ ಮಾಡಬಾರದು. ಅದು ಎಲ್ಲವೂ ದೇವರಿಂದ, ಸರ್ಕಾರವು ಕೂಡ ದೇವರಿಂದಲೇ ನಿರ್ಮಿತವಾಗಿದೆ. ದೇವರು ಇಲ್ಲದೆ ಯಾವುದು ಏನು ಸಾಧ್ಯವಿಲ್ಲ. ಯೋಹಾನ 15ನೇ ಅಧ್ಯಾಯ 5ನೇ ವಚನದಲ್ಲಿ ಕೊನೆಗೆ ನಾವು ಓದಿಕೊಳ್ಳುತ್ತೇವೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಹಾಗೆ ಇವತ್ತು ಸರ್ಕಾರಕ್ಕಾಗಲಿ ಮನುಷ್ಯರಿಗಾಗಲಿ ನ್ಯಾಯ ಲಂಚ ಗಿಂಚ ಮಾಡಿದಕ್ಕೆ ಪ್ರತಿ ಒಂದಕ್ಕೂ ದೇವರಿಂದಲೇ ಶಿಕ್ಷೆ ಬರುವುದು 100ಕ್ಕೆ 100 ಸತ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 9ನೇ ವಚನಕ್ಕೆ ಹೋಗೋಣ. ಪರದೇಶಸ್ಥರಿಗೆ ಉಪದ್ರವ ಕೊಡಲೂಬಾರದು, ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದೇ ಅಷ್ಟೇ ಅಂಥವರ ಮನೋವ್ಯತೆಯನ್ನು ತಿಳಿದೇ ಇರುತ್ತೀರಿ. ನಮ್ಮ ದೇಶಕ್ಕೆ ಹೊರದೇಶದಿಂದ ಬಂದವರಿಗೆ ಅವರಿಗೆ ಉಪದ್ರವ ಮಾಡುವುದು ಇವತ್ತು ಅವರನ್ನ ದುಡ್ಡಿಗಾಗಿ ಕೊಲೆ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅನಾಚಾರ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವರು ಇನ್ನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ತಾರೆ, ಬಹಳ ವಿನಯದಿಂದ ಇರ್ತಾರೆ. ಅವರಿಗೆ ತೊಂದರೆ ಮಾಡಿದಾಗೆ ಯಾವುದೇ ರೀತಿಯಲ್ಲಿ ಮಾಡಿದ್ರೆ ಅಂಥವರಿಗೂ ಬಹಳ ಶಿಕ್ಷೆಯನ್ನ ದೇವರು ಕೊಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಅಂಥವರಿಗೆ ಶಿಕ್ಷೆ ಕೊಟ್ಟರೆ ಅಂಥವ್ರು ಪರದೇಶಕ್ಕೆ ಹೋದರೆ ಅಲ್ಲಿ ಕೂಡ ಅವರಿಗೆ ಶಿಕ್ಷೆ ಕೊಡುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಯಾರನ್ನು ನಾವೆಲ್ಲರೂ ದೇವರ ಸೃಷ್ಟಿಗಳಾಗಿದ್ದೇವೆ. ಆದ್ದರಿಂದ ಯಾರಿಗೂ ಯಾರು ಅನ್ಯಾಯ. ನಮಗೆ ಸ್ತೋತ್ರವಾಗಲಿ. ಹಾಗೆ ಈಗ ವಚನಗಂಡ 23, 10 ಮತ್ತು 11ನೇ ವಚನವನ್ನ ಓದಿಕೊಳ್ಳೋಣ. 6 ವರ್ಷ ನಿಮ್ಮ ಹೊಲದಲ್ಲಿ ಬೀಜ ಬಿತ್ತಿ ಅದರ ಬೆಳೆಯನ್ನ ತೆಗೆದುಕೊಂಡು 7ನೇ ವರ್ಷದಲ್ಲಿ ಭೂಮಿಯನ್ನು ಬೀಳುಬಿಡಬೇಕು. ನಿಮ್ಮ ದೇಶದ ಬಡವರು ಅದರಲ್ಲಿ ಬೆಳೆಯನ್ನು ತಿನ್ನಲಿ, ಮಿಕ್ಕಿದ್ದನ್ನು ಕಾಡು ಮೃಗಗಳು ತಿನ್ನಲಿ. ನಿಮ್ಮ ದ್ರಾಕ್ಷಾ ತೋಟಗಳ ವಿಷಯದಲ್ಲಿಯೂ ಎಣ್ಣೆ ಮರಗಳ ತೋಪುಗಳ ವಿಷಯದಲ್ಲಿಯೂ ಅದೇ ರೀತಿ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇವತ್ತು ಮನುಷ್ಯರಿಗೆ ದೇವರು ಯಾವ ರೀತಿ ಸಬ್ಬತ್ತನ್ನು ಕೊಟ್ಟಿದ್ದಾರೋ, 6 ದಿವಸದಲ್ಲಿ ದುಡಿಯಿರಿ, 7ನೇ ದಿವಸ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿರಿ ಅಂತ ಹಾಗೆ ಇವತ್ತು ಭೂಮಿಯು ಕೂಡ ಸಬ್ಬತ್ತಿದೆ. 6 ವರ್ಷದಲ್ಲಿ ನೀವು ಎಷ್ಟು ಬೆಳೆ ಬೆಳೆಯಕ್ಕಾದ್ರೂ ಬೆಳೆ ಬೆಳೆಯಿರಿ, 7ನೇ ವರ್ಷದಲ್ಲಿ ಬೆಳೆ ಬೆಳೆಯಲೇಬಾರದು. ಅದರಲ್ಲಿ ತಾನಾಗಿ ಬೆಳೆದಿದ್ದನ್ನ ಹೊರದೇಶದಿಂದ ಬಂದವರು ಅಥವಾ ಈ ಬಡವರು, ಏನು ಗತಿಲ್ಲದವರು, ಅನಾಥ ಮಕ್ಕಳು, ಅನಾಥ ವೃದ್ಧರು, ತುಂಬಾ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂತ ನಿರ್ಗತಿಗರಾದ ಬಡವರು ಅದನ್ನ ತೆಗೆದುಕೊಂಡು ತಿನ್ನಲಿ. 7ನೇ ವರ್ಷ ಯಾವುದೇ ಬೆಳೆ ಮಾಡಲು ಹೋಗಬಾರದು ಅಂತ. ಆಗ 7ನೇ ದಿವಸ ನಮಗೆ ನಷ್ಟವಾಗ್ತದಲ್ಲ, ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ 6 ವರ್ಷದಲ್ಲಿ ಖಂಡಿತವಾಗಿ 7 ವರ್ಷ ಅಲ್ಲ, ಮುಂದೆ 10 ವರ್ಷ ನೀವು ಜೀವನ ನಡೆಸುವಾಗಿ ದೇವರು ನಿಮಗೆ ಕೊಡ್ತಾರೆ ಎಂಬುದಾಗಿ ಇನ್ನೊಂದು ಕಡೆಗೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಗೆ ಕೂಡ ಸಬ್ಬತ್ತು ಇದೆ. ಆದರೆ ಇವತ್ತು ಎಷ್ಟೇ ವರ್ಷ ಬೆಳೆ ಮಾಡಿದರೂ ವಿಶ್ರಾಂತಿ ಇಲ್ಲ, ಯಾವುದೂ ಇಲ್ಲ. ಕಾರಣ ಇದನ್ನು ಸರಿಯಾಗಿ ದೇವರ ವಿಷಯವನ್ನು ತಿಳಿಸೋರು ಯಾರು ಇಲ್ಲ. ತಿಳಿಸಿದರು ಅಯ್ಯೋ ಅಯ್ಯೋ ಅದು ಯಾಕೆ ನಾವು ಬಿಡಬೇಕು, ಸುಮ್ಮನೆ ನಷ್ಟ ಆಗ್ತದಲ್ಲಪ್ಪ ಅಂತ ಮಾಡ್ತಾ ಹೋಗ್ತಾರೆ. ಅದುವೇ ಇವತ್ತು ಭೂಮಿಗೆ ಬಂದಿರುವ ಕೇಡು ಗಂಡಾಂತರ. ಮಳೆ ಇಲ್ಲ, ಬೆಳೆ ಇಲ್ಲ, ನಾನಾ ಥರದ ರೋಗಗಳು, ಬಿಸಿಲುಗಳು, ಬೆಳೆ ಕೊಡದೆ ಇರುವಂಥದ್ದು, ಭೂಮಿ ಕೆಟ್ಟು ಹೋಗುವಂಥದ್ದು, ಆ ಭೂಮಿಯಲ್ಲಿ ಮಣ್ಣಲ್ಲಿ ಏನು ಬೆಳೆಯದೆ ಜಾಲಿ ಗಿಡ ಹುಟ್ಟಿಕೊಂಡಿರುವಂಥದ್ದು ಎಲ್ಲವೂ ಇದುವೇ ಆಗಿದೆ. ಆದ್ದರಿಂದ ಭೂಮಿಗೂ ಕೂಡ ಸಬ್ಬತ್ತು ಕೊಡಬೇಕು. ಹೀಗೆ ಮಾಡಿದರೆ ದೇವರು ಖಂಡಿತವಾಗಿ ಅದರ 2ರಷ್ಟು ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ. ಭೂಮಿಗೂ ಕೂಡ ಸಬ್ಬತ್ತು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 12ನೇ ವಚನ. 6 ದಿವಸಗಳು ನಿಮ್ಮ ಕೆಲಸವನ್ನು ನಡೆಸಿ 7ನೇ ದಿವಸದಲ್ಲಿ ಯಾವ ಕೆಲಸವನ್ನು ಮಾಡದಿರಬೇಕು. ಆ ಹೊತ್ತು ನಿಮ್ಮ ಎತ್ತುಗಳು, ಕತ್ತೆಗಳು, ದಾಸಿಯರು, ಪರದೇಶಸ್ಥರು ವಿಶ್ರಮಿಸಿಕೊಳ್ಳಲಿ. ನೋಡಿ, ಸಬ್ಬತ್ತು ದಿನವನ್ನು ಮತ್ತು ಕೂಡ ದೇವರು ಎಚ್ಚರಿಸಿದ್ದಾರೆ. 6 ದಿವಸದಲ್ಲಿ ನೀವು ದುಡಿಯಿರಿ, 7ನೇ ದಿವಸದಲ್ಲಿ ನಿಮ್ಮ ಸಂಪಾದನೆ ಕಾರ್ಯ, ನಿಮ್ಮ ಆಳುಗಳು, ಎತ್ತು, ಕತ್ತೆಗಳು ಯಾವುದನ್ನು ಕೂಡ ನೀವು ಅಲ್ಲಿ ಅವತ್ತು ಅವರ ಜೊತೆಲಿ ಕೆಲಸ ಮಾಡಿಸಿಕೊಳ್ಳಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇದು ಸಂಪಾದನೆಯ ದಿವಸ, 7ನೇ ದಿವಸ ವಿಶ್ರಾಂತಿ ದಿವಸ. ಆದರೆ ದೇವರದನ್ನು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ತಿದ್ದುಪಡಿ ಮಾಡಿದ್ದಾರೆ. ಹೇಗೆಪ್ಪ ಅಂದ್ರೆ, ಇವತ್ತೊಂದು ಎತ್ತು, ಕತ್ತೆ ಆಗ್ಲಿ, ಕುರಿ ಆಗ್ಬೋದು, ಮೇಕೆಗಳು ಒಂದ್ ಕಡೆ ಬಿದ್ದು ಹೋದ್ರೆ ಅದನ್ನ ಎತ್ತಲೇಬೇಕು. ಅದಕ್ಕೆ ಮೇವು ಕೊಡಬೇಕು, ನೀರು ಕೊಡಲೇಬೇಕು. ಆದರೆ ಮನುಷ್ಯರು ಅದರ
ಆ ದಿವಸ ಲಾಭದ ಕೆಲಸ, ಹಣ ಸಂಪಾದನೆ ಕೆಲಸ ಮಾಡಲು ಹೋಗಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ಆದರೆ ನಾವು ಈಗ ಭಾರತ ದೇಶದಲ್ಲಿ ಇದ್ದೇವೆ, ದೇವರು ಇಡೀ ಜಗತ್ತಿಗೆ ಒಬ್ಬರೇ ಆಗಿದ್ದಾರೆ, ಆದರೆ ಇಲ್ಲಿಯ ಕಾನೂನು ಬೇರೆ ಇದೆ. ಅದಕ್ಕೆ ನಾನು ಈ ಹಿಂದೆ ಕೂಡ ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ, ಪ್ರತಿ ಶನಿವಾರ ಬೇಗ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ, ಆಮೇಲೆ ಕೆಲಸಕ್ಕೆ ಹೋಗೋಣ, ದೇವರಿಗೆ ಒಪ್ಪಿಸಿಕೊಡೋಣ ಎಂಬುದಾಗಿ ಇದನ್ನು ಬಹಳ ಸಲ ನಿಮಗೆ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೊರ ದೇಶಗಳಲ್ಲಿ ಕಲಿಯುಗದಲ್ಲಿ ದೇವರು ಅವತಾರವೆತ್ತಿ ಬಂದಂತ ಹೊರ ದೇಶ, ಅದಕ್ಕೆ ಕ್ರಿಶ್ಚಿಯನ್ ದೇಶ ಅಂತ ಹೇಳುವಂಥದ್ದು. ಕ್ರಿಶ್ಚಿಯನ್ ಅಂದ್ರೆ ದೇವರ ಜನಗಳು, ದೇವರಿಂದ ಆಯ್ಕೆಯಾದವರು, ಬ್ರಾಹ್ಮಣರು ಅಂತ ಇದರ ಅರ್ಥವಾಗಿದೆ. ಆ ರಾಷ್ಟ್ರಗಳೇ ಬೇರೆ ಇದೆ ಇವತ್ತು ಜಗತ್ತಿನಲ್ಲಿ, ನಿಮಗೆಲ್ಲರಿಗೂ ಗೊತ್ತಿದೆ. ಆಗ ಅಲ್ಲಿ ಇವತ್ತು ವಾರಕ್ಕೆ 5 ದಿವಸ ಕೆಲಸ, ಭಾನುವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ ರಜೆಯಾಗಿರುತ್ತದೆ. ಆದ್ರೆ ಇದು ನಮ್ಮ ಭಾರತ ದೇಶ, ಇಲ್ಲಿ ಕಾನೂನು ಬೇರೆ ಇದೆ. ಆದ್ರಿಂದ ದೇವರನ್ನ ಅರಿತವರು, ದೇವರೊಂದಿಗೆ ಜೀವಿಸಲು ಹೊರಟವರು ಪ್ರತಿ ಶನಿವಾರ ಬೇಗನೆ ಯಾವಾಗಲೂ 3 ಗಂಟೆಯಿಂದ 5 ಗಂಟೆ ವೇಳೆಗೆ ಎದ್ದು ಪ್ರಾರ್ಥನೆ ಮಾಡುವ, ಪಶ್ಚಾತ್ತಾಪ ಪಡುವುದು, ಇತರರಿಗೆ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆ ಪ್ರಾರ್ಥನೆ ನೇರವಾಗಿ ಪರಲೋಕಕ್ಕೆ ಏರಿ ಹೋಗ್ತದೆ ಅಂತ ಹೇಳಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ತಿಳಿಸಿದ್ದಾರೆ. ಬೈಬಲಲ್ಲಿ ಕೂಡ ನೋಡುವಾಗ ಉದಯ ಕಾಲದ ಪ್ರಾರ್ಥನೆ ಬಹಳ ಕಡೆಗೆ ಇದೆ. ಹಾಗೆ ಶನಿವಾರ ದಿವಸ ಕೂಡ ಗಂಡ ಹೆಂಡತಿ ಮಕ್ಕಳು, ಚಿಕ್ಕ ಮಕ್ಕಳಾದರೆ, ಅನಾರೋಗ್ಯದಿಂದಿರುವವರಾದರೆ ಬೇಡ, ಅವರು ಮಲಗಿದಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ನಿದ್ದೆ ಜಾಸ್ತಿ ಇರ್ತದೆ. ಯೌವನಸ್ಥ ಮಕ್ಕಳನ್ನು ತಂದೆ ತಾಯಿಗಳು ಕರೆದು ಎದ್ದು ಕೂರಿಸಿ ಬೆಳಿಗ್ಗೆ ಕನಿಷ್ಠ ಪಕ್ಷ ಒಂದು 5 ಗಂಟೆ ಒಳಗೆ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಪ್ರತಿಯೊಬ್ಬರಿಗೂ ಈಗ ಒಂದು ಅಭ್ಯಾಸವನ್ನ ಕಳಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 13ನೇ ವಚನ 23:13, ನಾನು ನಿಮಗೆ ಹೇಳಿದ್ದನ್ನೆಲ್ಲ ಜಾಗರೂಕತೆಯಿಂದ ಕೈಗೊಳ್ಳಬೇಕು, ಬೇರೆ ಯಾವ ದೇವರ ಹೆಸರನ್ನು ಸ್ಮರಿಸಲು ಕೂಡದು, ಉಚ್ಚರಿಸಲು ಕೂಡದು ಅಂತ. ಬೇರೆ ಈಗ ಇಸ್ರಾಯೇಲರಿಗೆ ಮೋಶ ಮುಖಾಂತರ ದೇವರು ತಿಳಿಸಿದ್ರು, ನಾನು ಹೇಳಿದ ವಿಷಯವನ್ನೆಲ್ಲ ಕೈಗೊಳ್ಳಬೇಕು, ಬೇರೆ ಯಾವ ದೇವರ ಹೆಸರನ್ನು ಎತ್ತಕೂಡದು. ಬೈಬಲಲ್ಲಿ ಇದು ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯೆಹೋವ ಅಂತಿದೆ, ಯೇಸು ಅಂತಿದೆ, ಸರ್ವೇಶ್ವರ ಅಂತಿದೆ, ಪರಮೇಶ್ವರ ಅಂತಿದೆ, ಶ್ರೀನಿವಾಸ ಅಂತಲೂ ಕೂಡ ಬರೆಯಲ್ಪಟ್ಟಿದೆ. ಹಿಂದೂ ಸಂಸ್ಕೃತದಲ್ಲಿ ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಭಗವಂತ ಅಂತ ಬರೆಯಲ್ಪಟ್ಟಿದೆ. ಕುರಾನಲ್ಲಿ ಅಲ್ಲಾ ಅಂತ ಬರೆಯಲ್ಪಟ್ಟಿದೆ. ಇದುವೇ ಒಬ್ಬರೇ ದೇವರು ಒಂದೊಂದು ಗ್ರಂಥದಲ್ಲಿ ಭಾಷೆಗಳಲ್ಲಿ ಬೇರೆ ಬೇರೆ ಬರೆಯಲ್ಪಟ್ಟಿದೆ. ಆದ್ರಿಂದ ಆ ದೇವರೇ ಹೊರತು ಬೇಕಾದ್ರೆ ಆ ದೇವರು ಈ ದೇವರು ಹಂಗೆ ಹಿಂಗೆ ಅಂತ ಮನುಷ್ಯ ಮಾಡಿದ್ದು, ಯಾವ್ದಾದ್ರು ಒಂದು ದೊಡ್ಡ ರೋಗ ಬಂದಾಗ ಬಾಗಿಲು ಹಾಕೋದು, ಸ್ಪ್ರೇ ಮಾಡುವಂಥದ್ದು, ಮಳೆ ಮರೆಗೆ ಕೊಚ್ಚಿ ಹೋಗುವಂಥದ್ದು, ಇದು ಅಲ್ಲವೇ ಅಲ್ಲ. ಸರ್ವ ಸೃಷ್ಟಿಕರ್ತನು ಆತ್ಮ ಸ್ವರೂಪನಾದ ರೂಪ ಇಲ್ಲದಂತ ದೇವರು, ಮನುಷ್ಯರು ಮಾಡಲು ಆಗದಂತ ದೇವರು. ಖಂಡಿತವಾಗಿಯೂ ಆ ದೇವರನ್ನು ಮಾತ್ರ ನಾವು ಉಚ್ಚರಿಸಬೇಕು, ಆ ದೇವರನ್ನ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಭೂಲೋಕದ ಯಾವ ದೇವರುಗಳು, ನಾಶವಾಗುವ ದೇವರ ಹೆಸರುಗಳನ್ನು ಎತ್ತಬಾರದು, ಅವರನ್ನು ಆರಾಧಿಸಬಾರದು, ಅವರಿಗೆ ಗೌರವ ಕೂಡ ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 14ರಿಂದ 17ರವರೆಗೆ ವಿಮೋಚನಕಾಂಡ 23, 14-17. ನೀವು ವರ್ಷಕ್ಕೆ 3 ವರ್ಷ ನನಗೆ ಜಾತ್ರೆಯನ್ನ ಮಾಡಬೇಕು, ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಒಂದು. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲಿ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ ಒಬ್ಬನು ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕನ್ನಡದಲ್ಲಿ ಚೈತ್ರ ಮಾಸದಲ್ಲಿ ಅಂದರೆ ಮೊದಲ ವಾರದಲ್ಲಿ 7 ದಿವಸ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಚೈತ್ರ ಮಾಸದ ಮೊದಲ ವಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಳಿ ಇಲ್ಲದ ರೊಟ್ಟಿ ಅಂದ್ರೆ ನೆನ್ನೆ ಮಾಡಿದ ಅಡಿಗೆಯನ್ನು ಇವತ್ತು ತಿನ್ನಬಾರದು. ಅದು ಯೇಸುವಿನ ಸಬ್ಬತ್ ದಿವಸ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಶುಕ್ರವಾರವನ್ನು ಸಮಾಧಿ ಮಾಡಲ್ಪಟ್ಟರು. 7ನೇ ದಿವಸ ವಿಶ್ರಾಂತಿಯಾಗಿದೆ, ಸಬ್ಬತ್ ದಿವಸ ಅದನ್ನು ಸೂಚಿಸುತ್ತದೆ. ಆ ವಾರದಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಮರಣದ ವಾರದಲ್ಲಿ ಮೊದಲನೆಯ ಭಾನುವಾರದಿಂದ ಮತ್ತೊಂದು ಶನಿವಾರದವರೆಗೆ ಅವತ್ತು ಯಾವುದೇ ಕೆಲಸವನ್ನು ಕೂಡ ಒಂದು ವಾರ ಮಾಡಬಾರದು. ನಿನ್ನೆ ಮಾಡಿದ ಆಹಾರ ಪದಾರ್ಥಗಳನ್ನು ಇವತ್ತು ತಿನ್ನಬಾರದು. ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲದ ಒಳಗೆ ಮುಗಿಯಬೇಕು. ಇದರ ಅರ್ಥ ಅದು ಆಗಿದೆ. ಮತ್ತೆ ಇನ್ನೊಂದು ಶಬ್ದ ಏನಪ್ಪ ಅಂದ್ರೆ ಕಾಣಿಕೆ ಇಲ್ಲದೆ.
ಇವತ್ತು ಪ್ರಾರ್ಥನೆಗೆ ಅಂತೇಳಿ ಬರುವಾಗ ಕಾಣಿಕೆ ಇಲ್ಲದೆ ಯಾವಾಗಲೂ ಬರಲೇಬಾರದು. ಕಾಣಿಕೆ ತಂದೆ ತರಬೇಕು. ಅದು ದೇವರಿಗೆ ಅಂದ್ರೆ ಬಡ ಬಗ್ಗರಿಗೆ ಅನಾಥರಿಗೆ ಸಲ್ಲಿಸುವಂಥದ್ದು. ಆದರೆ ಇವತ್ತು ಅನೇಕ ಸೇವಕರು ಅದನ್ನೇ ತಿಂತಾ ಇದ್ದಾರೆ. ಇದು ಕೂಡ ದೊಡ್ಡ ತಪ್ಪು. ಆದರೆ ನಿಜವಾಗಿ ಅದು ಬಡ ಬಗ್ಗರಿಗೆ ಸಲ್ಲುವಂತ ಕಾಣಿಕೆಯಾಗಿದೆ. ಅಥವಾ ಯಾವುದೇ ಇಲ್ಲದೆ ಆಸ್ತಿ ಪಾಸ್ತಿ ಯಾವುದೇ ಇಲ್ಲದೆ ಯಾರು ಸೇವೆ ಮಾಡ್ತಾರೋ ಅವರಿಗೆ ಅದು ಜೀವನಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಕಾಣಿಕೆ ತರಲೇಬೇಕು. ಇಲ್ಲದಿದ್ದರೆ ಇಲ್ಲ. ಅದು ದೇವರಿಗೆ ಗೊತ್ತಿದೆ. ಇದ್ದು ಸುಳ್ಳು ಹೇಳಿದ್ರು ಕೂಡ ದೇವರಿಗೆ ಗೊತ್ತಿದೆ. ಅಥವಾ ಧಾರಾಳವಾಗಿದ್ದು ಸ್ವಲ್ಪ ಸ್ವಲ್ಪ ಕೊಡೋರು ಇದ್ದಾರೆ, ಅದು ಕೂಡ ದೇವರಿಗೆ ಗೊತ್ತಿದೆ. ಆಮೇಲೆ ಮನೆ ಅಲಂಕಾರ ಬಟ್ಟೆಗಳು ಅವರಿಗೆ ಬೇಕಾದ ವಸ್ತುಗಳನ್ನು ಅಲಂಕಾರ ಮಾಡಿಕೊಂಡು ಕಾಣಿಕೆ ಸ್ವಲ್ಪ ಕೊಡೋರಾಗಿದ್ದಾರೆ, ಅದು ಕೂಡ ದೇವರಿಗೆ ಗೊತ್ತಿದೆ. ಧಾರಾಳವಾಗಿ ಚೆನ್ನಾಗಿ ನ್ಯಾಯ ಪ್ರಕಾರ ಕೊಡೋರನ್ನು ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ. ನಿನ್ನ ದಾನ ಧರ್ಮವು ಹೊಳೆಯಲ್ಲಿ ನೀರು ಹರಿದಾಗಿ ಹರಿಯಲಿ ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಹೇಳಿದ್ದಾರೆ. ಪ್ರತಿ ಒಂದಕ್ಕೂ ತೀರ್ಪು ಕೊಡೋರು ದೇವರಾಗಿದ್ದಾರೆ. ಇದರ ಬಗ್ಗೆ ಕೂಡ ಸುಳ್ಳು ಹೇಳಲು ಹೋಗಬಾರದು. 16ನೇ ವಚನ, ಹಿಮಾಚಲಖಂಡ 23:16. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು ಹೊಲ ತೋಪುಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ನೋಡಿದು ಮಕರ ಸಂಕ್ರಾಂತಿಯನ್ನ ಸೂಚಿಸುತ್ತದೆ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಜನವರಿ 14ರಂದು ಮಕರ ಸಂಕ್ರಾಂತಿ. ಅಲ್ಲಿಯವರೆಗೆ ಹೊಸ ಫಲವನ್ನು ಯಾವುದು ತಿನ್ನಬಾರದು, ಅಂದ್ರೆ ಅದು ಆಗದ ಕಾಲ ಆಯ್ತು. ಇವತ್ತು ಉದಾಹರಣೆಗೆ ಈಗ ಭತ್ತ ಆಗಿದೆ, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಅದು ಎಲ್ಲವೂ ಆ ಮಕರ ಸಂಕ್ರಾಂತಿಯವರೆಗೆ ಹಾಗೆ ಇಟ್ಟುಕೊಳ್ಬೇಕು. ಅವತ್ತು ಅದನ್ನ ಏನ್ ಮಾಡಬೇಕು, ಅದನ್ನ ಉಪಯೋಗಿಸಬೇಕು. ಹಬ್ಬದ ಕೊನೆಯಲ್ಲಿ ಅದರಲ್ಲಿ ಎಲ್ಲವನ್ನ ತಂದು ದೇವರ ಪ್ರಾರ್ಥಿಸುವ ಸ್ಥಳದಲ್ಲಿ ಸೇರಿ ಅಡಿಗೆ ಮಾಡಬೇಕು, ಊಟ ಮಾಡಬೇಕು. ಬಡ ಬಗ್ಗರಿಗೆ, ಗತಿಲ್ಲದವರಿಗೆ, ಹೊರದೇಶದವರಿಗೆ ಕೂಡ ಬಹಳ ಚೆನ್ನಾಗಿ ಊಟವನ್ನ ಕೊಡಬೇಕು, ಸಂಭ್ರಮಿಸಬೇಕು. ಇದು ಮಕರ ಸಂಕ್ರಾಂತಿಯನ್ನ ಸೂಚಿಸ್ತದೆ. ಸುಗ್ಗಿಯ ಹಬ್ಬ, ಸುಗ್ಗಿಯ ಜಾತ್ರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ವರ್ಷಕ್ಕೆ 3 ವರ್ಷ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ವರ್ಷಕ್ಕೆ 3 ಜಾತಿ, 3 ಸಲ. ಅಲ್ಲಿ ಹೆಂಗಸರು ಅಂದ್ರೆ ಸ್ತ್ರೀಯರು ಹೋಗಬಾರದು, ಬರೀ ಗಂಡಸರು ಮಾತ್ರ ಆ ಜಾತ್ರೆಗೆ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ಆ ಜಾತ್ರೆಯನ್ನು ಮುಂದಿನ ದಿವಸಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದನ್ನು ಕೂಡ ಈಗ ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ದಾರೆ, ದೇವರು ತಿದ್ದುಪಡಿ ಮಾಡಿದ್ದಾರೆ. ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು. ಅಂದ್ರೆ ನಾನು ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸಿ, ಏನೇ ಮಾಡಿದ್ರು ಬಡ ಬಗ್ಗರ ಮೇಲೆ, ವಿಧವರ ಮೇಲೆ ಕರುಣೆ ಇಲ್ಲದ ಹೋದ್ರೆ ಏನ್ ಮಾಡಿ ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳಿ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇಂಥವರಿಗೆ ದಾನ ಧರ್ಮ ಮಾಡ್ತಾ ಹೋಗಿ, ಅದುವೇ ಸಾಕು. ಈಗ ಅನೇಕ ಜಾತ್ರೆಗಳು ಅದು ಇದು ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ, ದಾನ ಧರ್ಮ ಯಾರಿಗೆ ಮಾಡಬೇಕು ಮಾಡದ ಹೋದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ 10 ಆಜ್ಞೆಗಳಿಗೆ ಸರಿಯಾಗಿ ವಿಧೇಯರಾಗಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ 19ನೇ ಒಂದು ವಚನವನ್ನ ನೋಡಿಕೊಳ್ಳೋಣ. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಿಗೆ ಯೆಹೋವನ ಮಂದಿರಕ್ಕೆ ತರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದನ್ನು ಬಹಳ ಸಲ ಹಿಂದೆ ಕೂಡ ನೋಡ್ಕೊಂಡಿದ್ದೇವೆ. ಮತ್ತೊಂದ್ಸಲ ದೇವರು ತಿಳಿಸಿದ್ದಾರೆ ನಮಗೆ. ಬೆಳೆದಂತ ಪ್ರಥಮ ಬೆಳೆ, ಹಾಲು ಪಾಲು ಕಲ್ಲು ಇದು ಬೇಡದಂಥದನ್ನ ಯಾವಾಗಲೂ ಕೊಡಬಾರದು. ದೇವರಿಗೆ ಕೊಡುವಂಥದ್ದು ಅಂದ್ರೆ ಕಾಣಿಕೆ ಕೊಡುವಂಥದ್ದು ಸರಿಯಾಗಿ ಒಳ್ಳೆ ರೀತಿಯಲ್ಲೇ ಕೊಡಬೇಕು. ಅದನ್ನೇ ಅಲ್ಲಿ ಸೇವಕರುಗಳು ಬೇಡ ಅಂತ ಹೇಳಿದ್ರೆ ಮಾರಾಟ ಮಾಡಿ ಹಣವನ್ನ ತಂದು ಕೊಡಬೇಕು. ಒಂದು ವೇಳೆ ದುಡ್ಡು ಕಾಣಿಕೆ ಹಾಕುವುದಾದ್ರೆ ಹರಿದು ಹೋದ ನೋಟು, ಯಾರು ತೆಗಳದಂತ ನೋಟು, ಅನೇಕರು ಕಳ್ಳ ನೋಟುಗಳನ್ನು ಕೂಡ ತಂದು ಕಾಣಿಕೆ ಹಾಕ್ತಾರೆ. ಇದು ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಹೆಬೇರನ ಕಾಣಿಕೆಯನ್ನು ದೇವರು ಮೆಚ್ಚಿದರು. ಕಾಯಿನನ ಮನಸ್ಸು ಕೆಟ್ಟದಾಗಿದ್ದರಿಂದ ಅವನು ತಮ್ಮನನ್ನು ಕೊಲೆ ಮಾಡುವಲ್ಲಿವರೆಗೆ ಹೋದ, ದೇವರಿಂದ ಶಿಕ್ಷೆಯನ್ನ ಅನುಭವಿಸಿದ. ಆದ್ರೆ ಹೆಬೇರನು ಸತ್ತರು ಕೂಡ ಅಣ್ಣನಿಂದ ಕೊಲೆಯಾದರೂ ದೇವರವನ ಕಾಣಿಕೆಯನ್ನ ಮೆಚ್ಚಿದರು. ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ. ಅನೇಕರು ಹಾಳಾಗಿದ್ದನ್ನ ಕೆಟ್ಟದ್ದು ಇಲ್ಲಿ ಕೂಡ ನನಗೆ ಒಂದೊಂದ್ಸಲ ಒಬ್ಬೊಬ್ಬರು ತಂದು ಕೊಡ್ತಾರೆ, ಬಹಳ ಕೆಟ್ಟದ್ದು, ಆದ್ರೆ ಅದನ್ನ ಸ್ವೀಕಾರ ಮಾಡ್ತೇನೆ. ಅವರು ಆ ಕಡೆ ಹೋದ್ಮೇಲೆ
ಇದನ್ನು ನಾನು ಆ ಕಡೆ ಎಸೆತೇನೆ. ಹಾಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ, ಅವರನ್ನು ಕ್ಷಮಿಸಪ್ಪ, ಅವರಿಗೆ ಒಳ್ಳೆ ಬುದ್ಧಿ ಒಳ್ಳೆ ಯೋಚನೆ ಕೊಡು ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುವವರು ಆಗಿರಬೇಕು. ಹಾಗೆ ಕಾಣಿಕೆ ಕೊಡುವ ವಿಷಯದಲ್ಲಿ ಕೂಡ ಇವತ್ತು ಅನೇಕರು ಏನ್ ಮಾಡ್ತಾರೆ, ಅನಾಥ ಆಶ್ರಮಕ್ಕೆ ನಾವು ಹೋಗಿದ್ದೋ ಬಟ್ಟೆಗಳನ್ನು ಕೊಟ್ಟ ಅಂತ ಹೇಳ್ತಾರೆ. ಆದರೆ ಹರಿದೋಗಿದ್ದ ಹಾಲು ಪೊಳ್ಳು ಜಲ್ಗಳನ್ನ ತಗೊಂಡೋಗಿ ಇಷ್ಟು ವರ್ಷ ಹಾಕಿದ್ದ ಆ ಮಕ್ಕಳೆಲ್ಲ ಹಾಕಿದ್ನ ಹರಿದು ಹೋಗಿದ್ದನ್ನ ಚೀಲ ಚೀಲ ತಗೊಂಡೋಗಿ ಕೊಡ್ತಾರೆ, ದೇವ್ರು ಹೋಗ್ತಾರೆ. ಆದ್ರೆ ಕೆಲವರು ಬಹಳ ಹೊಸ ಹೊಸ ಬಟ್ಟೆಯನ್ನೇ ಹೊಸ ಹೊಸ ಬೆಡ್ಶೀಟ್ಗಳನ್ನೇ ತೆಗೆದುಕೊಂಡು ಹೋಗ್ತಾರೆ. ಇದಾಗಿದೆ ನೋಡಿ ಏನಾಗಿದೆ ಅಲ್ಲಿ ಹೆಬ್ಬೇರನ ಕಾಣಿಕೆ. ಅನೇಕರು ಇವತ್ತು ಮಾಂಸ ತಗೊಂಡೋಗಿ ಬಿರಿಯಾನಿ ತಗೊಂಡೋಗಿ ಒಳ್ಳೆ ಊಟವನ್ನೇ ಕೊಡೋರಾಗಿದ್ದಾರೆ ಆಶ್ರಮದಲ್ಲಿ. ಇದು ಹೆಬ್ಬೇರನ ಕಾಣಿಕೆ. ಕೆಲವರು ಇವತ್ತೊಂದು ಮದುವೆ ನಿಶ್ಚಯ ಇರ್ಬೋದು, ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮಗುವಿನ ನಾಮಕರಣ ಇರ್ಬೋದು, ಎಲ್ಲರೂ ತಿಂದು 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 ಮಿಕ್ಕಿದ್ರೆ ಕಡೆಗೆ ತಗೊಂಡೋಗಿ ಆಶ್ರಮಕ್ಕೆ ಕೊಡೋರಾಗಿದ್ದಾರೆ. ಇದನ್ನು ದೇವರು ಮೆಚ್ಚುವುದಿಲ್ಲ. ಬಳ್ಳಾರಿಯಲ್ಲಿ ನಮ್ಮ ಒಂದು ಸಹೋದರರು ಗೃಹ ಪ್ರವೇಶ ಮಾಡಿದ್ರು. ಆಗ ಅವರು ಬ್ರದರ್ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಅಡಿಗೆ ಮಾಡಿ ಪ್ರತಿಯೊಂದು ಮೊದಲು ನೀವು ಅಲ್ಲಿ ಅನಾಥ ಮಕ್ಕಳ ವೃದ್ಧರ ಆಶ್ರಮಗಳಿದ್ರೆ ಮೊದಲು ಅಲ್ಲಿಗೆ ಸಲ್ಲಿಸಿ ಆಮೇಲೆ ನಿಮ್ಮ ಅತಿಥಿ ಸತ್ಕಾರವನ್ನ ಮಾಡಿ ಅಂತೇಳಿ. ಹಾಗೆ ಇವರ ಗೃಹ ಪ್ರವೇಶದ ದಿವಸ ನನಗೆ ಆಹ್ವಾನ ಇತ್ತು, ನಾನು ಕಾರಣಾಂತರದಿಂದ ಹೋಗಲಾಗಲಿಲ್ಲ. ಅವರು ಅಡಿಗೆ ಮಾಡಿ ಪ್ರಥಮವಾದ ಊಟವನ್ನ ಅಲ್ಲಿ ಒಂದು ಅಂಗವಿಕಲ ಆಶ್ರಮಕ್ಕೂ ಮತ್ತು ಇನ್ನೊಂದು ಅನಾಥ ಮಕ್ಕಳ ಆಶ್ರಮಕ್ಕೂ ಕೂಡ ಏನ್ ಮಾಡಿದ್ದಾರೆ, ಟೆಂಪದಲ್ಲಿ ಹಾಕಿ ಮೊದಲು ಅಲ್ಲಿಗೆ ಕಳಿಸಿಕೊಟ್ಟರು. ಆಮೇಲೆ ಇಲ್ಲಿ ಅತಿಥಿ ಸತ್ಕಾರ ಪ್ರಾರಂಭವಾಯಿತು. ಗಂಡ ಹೆಂಡತಿ ಇಬ್ಬರು ವೈದ್ಯರಾಗಿದ್ದಾರೆ. ಬಳ್ಳಾರಿಯ OTP ಆಸ್ಪತ್ರೆಯಲ್ಲಿ ದೇವರನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಇದನ್ನು ಮಾಡಬೇಕು. ಪ್ರಥಮ ಫಲವನ್ನ ಇಂಥವರಿಗೆ ಕೊಡಬೇಕು. ಅದ್ರಲ್ಲಿ ಕೊಡುವಾಗ ಜಲ್ಲು ಪಡ್ಲು ಕೊಡಬಾರದು. ಯಾವುದೇ ಆಗ್ಲಿ, ಬಟ್ಟೆ ಆಗ್ಲಿ, ಊಟ ಆಗ್ಲಿ, ದುಡ್ಡಾಗ್ಲಿ, ಒಳ್ಳೆದನ್ನೇ ದಾನ ಧರ್ಮ ಕೊಡಬೇಕು. ದೇವಾಲಯದಲ್ಲಿ ಕಾಣಿಕೆ ಹಾಕುವುದನ್ನೇ ತಂದು ಒಳ್ಳೆದನ್ನೇ ಹಾಕಬೇಕು. ಪ್ರತಿ ಒಂದನ್ನ ದೇವರು ಕಣ್ಣು ಬಿಟ್ಟು ನೋಡೋನಾಗಿದ್ದಾನೆ. ಇದನ್ನು ಯಾವಾಗಲೂ ಮರೆಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 20ರಿಂದ 23ರವರೆಗೆ ಓದುವಾಗ, ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತರನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಹೀಗೆ ಮುಂದೆ ನಾವು ಮಾಡ್ತಾ ಹೋದಾಗ ನಾವು ಪ್ರತಿಯೊಂದು ಹೋಗುವ ಸ್ಥಳದಲ್ಲಿ ಕೂಡ ದೇವರು ದೂತರನ್ನ ಬಿಟ್ಟು ನಮಗೆ ರಕ್ಷಣೆಯನ್ನ ಕೊಡುತ್ತಾರೆ. ಇದುವೇ ಕೀರ್ತನೆ 91 ಚೆನ್ನಾಗಿ ಓದಿದಾಗ ನಮಗೆ ಅಲ್ಲಿ ಅರ್ಥವಾಗುತ್ತದೆ. ಕಾವಲು ದೂತರನ್ನ ಬಿಟ್ಟು ಇಂಥವ್ರು ಹೀಗೆ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ನಡೆದು ಹೋದಾಗ ಖಂಡಿತವಾಗಿ ಅಂಥವ್ರು ದೇವರ ದೂತರನ್ನು ಜೊತೆಯಲ್ಲೇ ಬಿಟ್ಟು ಅವರಿಗೆಲ್ಲ ಬರುವ ಕಷ್ಟ ಸಂಕಟ ದುಃಖಗಳಿಂದ ಕೇಡು ಗಂಡಾಂತರಗಳಿಂದ ದೇವರು ಅವರನ್ನ ದೂತರ ಮೂಲಕ ತಪ್ಪಿಸುವವರಾಗಿದ್ದಾರೆ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ವಾಕ್ಯ ಇದೆ. ಪ್ರತಿಯೊಬ್ಬರಿಗೆ ಒಂದೊಂದು ದೂತರನ್ನು ಇಟ್ಟಿದ್ದಾರೆ ದೇವರು. ಅದುವೇ ಇತ್ತು ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುವುದು. ಬಹಳ ಹೇಳ್ತಾರೆ, ಅದು ಸೂರ್ಯನ ಕಿರಣ ಅಂತ ಅಲ್ಲ, ಅದು ದೂತರಾಗಿದ್ದಾರೆ. ಅದು ಪ್ರಕಟಣೆ ಗ್ರಂಥದಲ್ಲಿ ಫಳ 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 ಅಂತ ಹೊರೆಯುವ ನಕ್ಷತ್ರಗಳಾಗಿದ್ದಾರೆ ದೂತರು. ಅವರು ನಮ್ಮನ್ನು ನೋಡುವವರಾಗಿದ್ದಾರೆ. ಅವರ ಮೂಲಕ ನಮ್ಮನ್ನು ದೇವರು ರಕ್ಷಣೆ ಕೊಡುವವರಾಗಿದ್ದಾರೆ. ಇದು ನನ್ನ ಒಂದು ಜೀವಿತದಲ್ಲಿ ಹಿಂದೆ ಸಾಕ್ಷಿಯಲ್ಲಿ ತಿಳಿಸಿದ್ದೇನೆ, ಮೊನ್ನೆ ಕೂಡ ತಿಳಿಸಿದ್ದೇನೆ. ಆಕ್ಸಿಡೆಂಟ್ ಅಲ್ಲಿ ಇನ್ನೊಬ್ಬರ ಕೈಯಲ್ಲಿ ಅನೇಕ ಕೇಡು ಗಂಡಾಂತರಲ್ಲಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಬೇಕಾಗಿತ್ತು. ದೇವರು ದೂತರ ಮೂಲಕ ಇವತ್ತು ರಕ್ಷಿಸಿ ಇಲ್ಲಿ ನಿಲ್ಲಿಸಿದ್ದಾರೆ. 31ನೇ ವರ್ಷ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರೋ ಅವರೆಲ್ಲರೂ ಚೆನ್ನಾಗಿ ಕೇಳಿ ತಿಳಿದುಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ನಿಮಗೆ ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿಯನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.